ಡೈನೋಸರ್ಸ್ ಇದು ಇರ್ಲಿಲ್ಲ. ಅಯ್ಯೋ 3 ಇದಾವ ನೋಡಿ, ಅಲ್ಲೊಂದಿದೆ. ಪಿಕಾಕ್ ವೈಟ್ ಪಿಕಾಕ್ ನೋಡಿ, ಇಲ್ಲಿ ನೋಡಿ, ಫುಲ್ ತರದ ಒಳಗೆ ಹೋಗ್ತೀವಿ. ಒಳಗಡೆ ಒಂದೈತಿ, ಒಳಗಡೆ ಒಂದೈತಿ. ಕಾಳಿಂಗ ಸರ್ಪ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬನ್ನೇರುಘಟ್ಟ ಝೂಗೆ ಹೋಗ್ತಾ ಇದ್ದೀನಿ. ಸೊ ಹೇಗಿತ್ತು ಎಕ್ಸ್ಪೀರಿಯೆನ್ಸು, ಏನೆಲ್ಲ ಪ್ರಾಣಿಗಳಿತ್ತು ಅಂತ ನಾನು ಝೂ ಅಲ್ಲಿ ಎಲ್ಲನೂ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಾವು ಯಾಕೆ ಈ ಥರ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಅನ್ಕೋಬೋದು. ಆದರೆ ನಾವು ಇಲ್ಲಿ ಬನ್ನೇರುಘಟ್ಟ ಕ್ಯಾಂಪಲ್ಲಿ ಸ್ಟೇ ಆಗಿರೋದ್ರಿಂದ, ಸೊ ನಾವು ಸ್ಟೇಯಿಂದ ನಾವು ಹೋಗ್ತಾ ಇರೋದ್ರಿಂದ ಸೊ ನಮ್ಮನ್ನು ಅವರೇ ಡ್ರಾಪ್ ಪಿಕಪ್ ಎರಡು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಥರ ಬಸ್ಸಲ್ಲಿ ಬರ್ತಾ ಇದ್ದೀವಿ. ಸೊ ಈ ಬಸ್ಸಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ನಮ್ಮನ್ನು ಡೈರೆಕ್ಟ್ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ ಅವರೇ ನಮ್ಮನ್ನು ಡ್ರಾಪ್ ಮಾಡಿ ಹಾಗೆ ಟಿಕೆಟ್ ಕೂಡ ಕೊಡ್ತಾರೆ. ನಮ್ಗೆ ಇಲ್ಲಿ ಯಾವುದೇ ಫೀಸ್ ಕೂಡ ಇರೋದಿಲ್ಲ. ಸೊ ಅವರೇ ಟಿಕೆಟನ್ನು ಕೊಡ್ತಾ ಇರೋದ್ರಿಂದ ನಮಗೆ ಫ್ರೀ ಎಂಟ್ರಿ ಇರುತ್ತೆ. ಹಾಗೆ ಟಿಕೆಟ್ನ ಕೊಟ್ಟು ಕಳಿಸಿರ್ತಾರೆ, ಆಲ್ರೆಡಿ 0 ಅಂತ ಇರುತ್ತೆ. ಸೊ ಯಾವುದೇ ಪೇ ಕೂಡ ನಾವು ಮಾಡೋ ಹಾಗಿರಲ್ಲ. ಯಾಕಂದರೆ ನಾವಿಲ್ಲಿ ಬನ್ನೇರುಘಟ್ಟ ಕ್ಯಾಂಪ್ಗೆ ಸ್ಟೇ ಮಾಡಿರ್ತೀವಲ್ವ, ಸೊ ಅದರಲ್ಲೇ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾನು ಬನ್ನೇರುಘಟ್ಟ ನೇಚರ್ ಕ್ಯಾಂಪ್ದು ಪೂರ್ತಿಯಾಗಿ ವಿಡಿಯೋನ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ, ನಿಮಗೆ ಪೂರ್ತಿ ಡೀಟೇಲ್ ಆಗಿ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಸೊ ನೀವು ಟಿಕೆಟ್ ತೊಗೊಂಡು ಇಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಸೊ ನಮ್ಗೆ ಏನೂ ಟಿಕೆಟ್ ಇಲ್ಲದೆ ಇರೋದ್ರಿಂದ ಸೊ ಈ ಕಡೆಯಿಂದ ಹೋಗಿ ಅಂತಂದು ಹೇಳ್ತಾ ಇದ್ರು. ಸೊ ನಾವು ಕೂಡ ಟಿಕೆಟ್ನ ತೋರಿಸ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಫಿಶ್ ಟ್ಯಾಂಕ್ ಎಲ್ಲ ಇಟ್ಟಿದ್ರು. ನನ್ನ ಮಗ ತುಂಬಾ ಇಷ್ಟಪಟ್ಟು ಫಿಶ್ ಟ್ಯಾಂಕ್ ಎಲ್ಲ ನೋಡ್ತಾ ಇದ್ದ. ಸೊ ತುಂಬಾ ಇಷ್ಟ ಅವನಿಗೆ ಫಿಶ್ ಟ್ಯಾಂಕ್ ಎಲ್ಲ ನೋಡ್ತಾ ಇದ್ದರೆ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ತಾನೆ ಹೊರಗಡೆ ಎಲ್ಲ ಹೋಗ್ಬಿಟ್ರೆ. ಹಾಗೆ ಅಕ್ಕ ತಮ್ಮ ಇಬ್ಬರು ಕೂಡ ಸೊ ಫಸ್ಟ್ ಟೈಮು ಝೂಗೆ ಬರ್ತಾ ಇರೋದು. ನಾವು ಮುಂಚೆ ಎಲ್ಲ ಝೂಗೆ ಬಂದಿದ್ದೀವಿ, ಆದರೆ ನನ್ನ ಮಗಳು ತುಂಬಾ ಚಿಕ್ಕಳಿದ್ಲು. ಅವಾಗ ಒಂದು 6 ಮಂತ್ 7 ಮಂತ್ ಬೇಬಿ ಅಷ್ಟೇ. ಸೊ ನಾವಿವಾಗ ಝೂಗೆ ಎಂಟ್ರಿ ಆದ ತಕ್ಷಣ ಫಸ್ಟು ಝೀಬ್ರಾನ ನೋಡೋದಕ್ಕೆ ಬರ್ತಾ ಇದ್ದೀವಿ. ನಾವು ಎಂಟ್ರಿ ಆಗಿ ಲೆಫ್ಟ್ಗೆ ಝೀಬ್ರಾ ಇರುತ್ತೆ. ಸೊ ಝೀಬ್ರಾನ ನೀವು ಹತ್ತಿರದಿಂದ ನೋಡ್ಬೋದು, ಅಥವಾ ಅದು ಕೆಲವೊಂದ್ಸಲ ಹತ್ತಿರ ಇರುತ್ತೆ ಅಥವಾ ಕೆಲವೊಂದ್ಸಲ ದೂರ ಇರುತ್ತೆ. ಸೊ ಜನಗಳನ್ನೆಲ್ಲ ನೋಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಕೂಡ ದೂರನೇ ಹೋಗಿ ಕುತ್ಕೊಂಡ್ಬಿಟ್ಟಿದ್ವು. ಸೊ ನಾವು ಬಂದಿರೋದು ಒಂದು 11:30ಗೆ ಬಂದಿದ್ವಿ. ಹಾಗಾಗಿ ಪ್ರಾಣಿಗಳೆಲ್ಲ ಆಲ್ಮೋಸ್ಟ್ ದೂರ ಹೋಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ವು. ತುಂಬ ಬಿಸಿಲು ಬೇರೆ ಇತ್ತಲ್ವ, ಹಾಗಾಗಿ ಸೊ ತುಂಬ ಬಿಸಿಲಿದೆ, ಈ ಥರ ಎಲ್ಲ ನಡ್ಕೊಂಡು ಓಡಾಡೋದಕ್ಕೆ ಆಗಲ್ಲ. ಈ ಝೂ ತುಂಬ ದೊಡ್ಡದಾಗಿದೆ, ಹಾಗಾಗಿ ಓಡಾಡೋದಕ್ಕೆಲ್ಲ ಆಗಲ್ಲ, ತುಂಬ ಬಿಸಿಲಿತ್ತು. ಹಾಗಾಗಿ ಮಕ್ಕಳಿಗೆಲ್ಲ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಈ ಬ್ಯಾಟ್ರಿ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ದೊಡ್ಡವ್ರಿಗೆಲ್ಲ 100 ರೂಪಾಯಿ ಇರುತ್ತೆ, ಚಿಕ್ಕ ಮಕ್ಕಳಿಗೆ 50 ರೂಪಾಯಿ ಇರುತ್ತೆ. ಖುಷಿಲಿ 5 ವರ್ಷದಿಂದ ಕೆಳಗಡೆ ಆಗಿರೋದ್ರಿಂದ ಅವನಿಗೇನು ಚಾರ್ಜ್ ಮಾಡಲಿಲ್ಲ, ಅವನಿಗೆಲ್ಲ ಫ್ರೀಯಾಗಿ ಇರುತ್ತೆ. ಆಲ್ಮೋಸ್ಟ್ ಅವನಿಗೆ ನಾವಿಲ್ಲಿ ಬಂದಿರೋಂತಹ ಪ್ಯಾಕೇಜಸ್ ಆಗಲಿ ಹಾಗೆ ಎಂಟ್ರಿ ಆಗಲಿ ಎಲ್ಲನೂ ಕೂಡ ಫ್ರೀಯಾಗಿರುತ್ತೆ. ನನಗೆ ಮತ್ತು ನನ್ನ ಮಗಳಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಮಾತ್ರ ಟಿಕೆಟ್ ಇರುತ್ತೆ. ಹಾಗೆ ನಾವಿಲ್ಲಿ ಜಿರಾಫೆನ ನೋಡೋದಕ್ಕೆ ಅಂತ ಬರ್ತಾ ಇದ್ದೀವಿ. ಈ ವೆಹಿಕಲ್ ತೊಗೊಂಡೋಗಿದ್ದು ನಮಗಂತೂ ತುಂಬಾ ಯೂಸ್ಫುಲ್ ಆಯಿತು. ಯಾಕಂದರೆ ಪಾರ್ಕು ತುಂಬಾ ದೊಡ್ಡದಾಗಿದೆ. ಸೊ ಹಾಗಾಗಿ ಓಡಾಡೋದಕ್ಕಾಗಲ್ಲ ಅಂತಂದು ತೊಗೊಂಡ್ವಿ. ನಾವು ಯಾವ್ಯಾವ ಪ್ರಾಣಿ ನೋಡಬೇಕು ಅಲ್ಲೆಲ್ಲ ಹೋಗಿ ಅವರು ಸ್ಟಾಪ್ ಮಾಡ್ತಾರೆ. ಸೊ ನಾವು ನೋಡಿಬಿಟ್ಟು ಮತ್ತೆ ಹೋಗಿ ಹತ್ಕೊಂಡು ಈ ಥರ ಕುತ್ಕೋಬೋದು. ಸೊ ಮತ್ತೆ ಅವರು ಕರ್ಕೊಂಡೋಗಿ ಒಂದೊಂದು ಹತ್ರ ತೋರಿಸ್ತಾರೆ. ಸೊ ನಮಗೆ ಒಂದು 45 ಮಿನಿಟ್ಸ್ ಟು 1 ಅವರ್ ಇರುತ್ತೆ. ಸೊ ಇದು ಫುಲ್ಲು ಬನ್ನೇರುಘಟ್ಟ ಝೂನ ರೌಂಡ್ ಹಾಕಿ ಕರ್ಕೊಂಡ್ಬರ್ತಾರೆ ವಾಪಸ್ಸು. ಟೈಗರ್ ಇತ್ತಲ್ಲ ಇಲ್ಲಿ, ಇನ್ನೂ ರೋಡ್ ಮಾಡ್ತಾರೆ. ಇಲ್ಲೇನಿದೆ ಅಲ್ಲಿ ಕರ್ಕೊಂಡು ಹೋಗಿ ಡೈನೋಸರ್ಸ್ ಇದು ಇರ್ಲಿಲ್ಲ ಅಲ್ಲ ಅವಾಗ ಬಂದಾಗ, ಇದು ಇವಾಗ ಮಾಡಿದ್ದಾರೆ ವರ್ಷ. ಬೋಟಿಂಗ್ ಖುಷಿ ನೋಡಲಿ, ನೋಡೋಣ. ಟೈಗರ್ ನೋಡಲ್ಲಿ, ಅಯ್ಯೋ 3 ಇದಾವ ನೋಡಿ, ಅಲ್ಲೊಂದಿದೆ. ಒಂದಿತ್ತು ಅವಾಗ ಒಂದಿತ್ತು. ಎಷ್ಟು ಚೆನ್ನಾಗಿತ್ತಲ್ಲ. ಇವಾಗೇನೋ ಇದು ಗುಂಡಿ ಬೇರೆ ಮಾಡ್ಬಿಟ್ಟಿದ್ದಾರೆ, ಎಗರ್ ಬರಬಾರ್ದು ಅಂತ. ಎಷ್ಟು ದೂರ ಇದೆ, ಗುಹೆ ಮಾಡಿದ್ದಾರೆ ನೋಡೋದಕ್ಕೆ. ಈ ಕಡೆ ಇದು ಮಾಡಿದ್ದಾರೆ, ಈ ಕಡೆ ಬರೋಕ್ಕಾಗಲ್ಲ, ಭಾಳ ತೆಗ್ ಮಾಡಿದ್ದಾರೆ, ಹಾರ್ಕೊಂಬರಕ್ಕಾಗಲ್ಲ. ಅಲ್ಲಿ ಮಲ್ಕೊಂಡ್ಬಿಟ್ಟಿದೆ ನೋಡಿ, ಮಲ್ಕೊಂಡಿದೆ. ಅದೇನು ಬರ ಚಿನ್ನಿ ಅಲ್ಲಿ ನೋಡಲ್ಲಿ, ಕರಡಿ ಅದು ಕರಡಿ ನೋಡಲ್ಲ ಹೆಂಗಿದೆ. ಇಲ್ಲಿ 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 ನೋಡಿ, ಇಲ್ಲಿ ನೋಡನ್
ಬರ್ಡಾ ಅಲ್ಲ ಆಯ್ತು ನೋಡಿ ಈ ಸೈಡ್ ಆಯ್ತು ನೋಡಿ ರೈಟ್ ಸೈಡ್ ಇಲ್ಲಿ ಖುಷಿ ಇಲ್ಲಿ ನಿನ್ನೆ ನೋಡ್ತಾ ಇದ್ದು ನೋಡಿ ತಿನ್ನ ಜಾಕಲ್ ವೋಲ್ಫ್ ತೋಳ ಎಲ್ಲ ಇದೆ. ಅವಳು ನೋಡಿ ಫಸ್ಟ್ ಒಳಗೆ ಐನಾ ಅಂದ ತಕ್ಷಣ ಐನಾ ನೋಡಕ್ಕ ಕಾಣಿಸ್ತಿಲ್ಲ. ಅಲ್ಲೇ ಎಲ್ಲ ಮಲ್ಕೊಂಡಿರ್ತೈತೆ ನೋಡೋದು, ಮಲ್ಕೊಳ್ಳೋ ಟೈಮ್ ಇವಾಗ ಕಾಣಿಸ್ತಿಲ್ವಾ? ಅಲ್ಲಿದಲ್ಲ ಪ್ರಕೃತಿ ನೀನು ನೋಡಿದ ತಕ್ಷಣ ಹೇಳ್ತದೆ ಕೂಗ್ತಾ ಇತ್ತು ಅಲ್ಲ ಖುಷಿ ಎಲ್ಲೈತ್ರಿ ಕಾಣಿಸ್ತೈತಾ? ಎಲ್ಲಿ ಅಲ್ಲಿ ಮೂಲೆ ಮಕ್ಕಳ ಎಲ್ಲ? ಓ ಅಲ್ಲೆಲ್ಲ ಮಕ್ಕಂಡೈತೆ, ಕಾಣಿಸ್ತಿಲ್ಲ, ಎಲ್ಲೂ ಕಾಣ್ತಿಲ್ಲ. ಅದು ಒಳಗಡೆ ಹೋಗಿ ಮಕ್ಕಂಡತ್ತೇನೆ, ಯಾರಿಗೆ ಗೊತ್ತು. ಕಾಣಿಸ್ತಾ? ಅದಂತ ಏನು ಕಾಣ್ತಿಲ್ಲ. ಹಿಪ್ಪೋಪೊಟಮಸ್ ಮಲ್ಕೊಂಡಿದ್ದಾವ ನೋಡಲ್ಲಿ, ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾವ. ಖುಷು ಖುಷು ಮತ್ತಿದ್ದಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಇದಿರ್ಲಿಲ್ಲ, ಇದೇ ಇತ್ತು. ಅಲ್ಲ ನೋಡ್ಕೊಂಡು ಬಂದಿತ್ತು ನಾವು. ಇಲ್ಲ ಇಲ್ಲ ಅಲ್ಲಿ ಹೋಗಿದ್ವಿ, ಇದೀಗ ಹೊಸ್ದಾಗಿ ಮಾಡಿರೋದಿತ್ತು. ಖುಷಿಲ್ ಬಾ, ದೊಡ್ಡ ದೊಡ್ಡವಿದಾವೆ ನೋಡಿ, ದೊಡ್ಡದು ಸಾರಂಗ. ನೋಡ್ದ ಹಲೋ ಎಲ್ಲಿ ಕುತ್ಕೊಂಡಾಗ ಬಂಡೆ ಮೇಲೆ. ಪ್ರಕೃತಿ ಇಲ್ಲಿ ನೋಡಿಲ್ಲ, ಪ್ರಕೃತಿ ಇಲ್ಲ ನಿನ್ ಫೇವ್ರೇಟ್. ಏನಿದು? ಏನ್ ಕೋಳಿ? ಮಕ್ಕಾವ್, ಅದು ಮಕ್ಕಾವ್ ಕೋಳಿ. ಓ ವಾಸನೆ. ಪ್ರಕೃತಿ ಇರುವ ಅದೇನದು? ಅದೇನಪ್ಪ? ತಾತ ಅಯ್ಯಪ್ಪ ಹೆಂಗಿದೆ ಅದು? ಹಾ ಎಲ್ಲಿದೆ? ರೀ ಸ್ನೇಕ್ ಅನಕೊಂಡ ಚಿಲಿಯಲ್ಲಿ ಮಲ್ಕೊಂಡತ್ ನೋಡಿ ಖುಷು. ಕಾಣಿಸುತ್ತಾಳ್ರಿ. ನೋಡ್ದಾ ನೋಡ್ದ ಖುಷಿ? ಏನದು? ಕೊಳಕು ಮಂಡಲ ಇದು. ಕಾಣಿಸ್ತಾ ಇಲ್ಲಪ್ಪ, ಎಲ್ಲೂ ಕಾಣಿಸ್ತಿಲ್ಲ. ಆಯ್ತಾ? ಎರಡಿದಾವ್ ಅಂತದ್ದು. ಹೆಬ್ಬಾವಿದು. ಪ್ರಕೃತಿ ಇಲ್ಲಿ ಕಾಣಿಸ್ತಿದೆ ಬಾ, ಇಲ್ಲಿ ಮರದಲ್ಲಿ ಕಚ್ಚಿಗೆ ಚಿತ್ ನೋಡಿ ಬಂದು. ಅಲ್ಲೇ ಇದೇ ತರನೇ ತಾನೇ ಇದ್ದಿದ್ದು ಆ ಕಡೆ. ಹ್ಞೂ ಅಲ್ಲಿ ಹತ್ತೈತಲ್ಲ. ಕಾಣಿಸ್ತಾ ಪುಟ್ಟು? ಚಿಕ್ಕದಿದೆ, ಅದು ದೊಡ್ಡದಿಲ್ಲ. ನಮ್ಮ ಕಾಳಿಂಗ ಸರ್ಪ ಅಂತ. ಹ್ಞೂ ಸಿಕ್ಕಾಪಟ್ಟೆ ದೊಡ್ಡದೈತಲ್ಲ ಅದು, ಕಾಣೋದಿಲ್ಲ. ಒಳಗಡೆ ಒಂದೈತಿ, ಒಳಗಡೆ ಒಂದೈತಿ. ಕನ್ಫ್ಯೂಸ್ ಮಾಡ್ತೀವ ನಿನ್ನ. ಓ ಲಯನ್ ನೋಡಲ್ ಬೆಟ್ಟದ ಇದ್ರ ಮೇಲೆ ಮಕ್ಕಳೈತೆ, ಬೆಟ್ಟದ ಮೇಲೆ. ಎಲ್ಲಿದೆ? ಅಯ್ಯೋ ಅಷ್ಟು ದೂರ ಮಲ್ಕೊಂಡೈತದು.
ಎಲ್ಲ ಜನ ನೋಡಿ ಅಷ್ಟು ದೂರ ಮಲ್ಕೊಂಡ್ಬಿಡ್ತಾವು. ಏ ಬಿಡಿಲ್ಲ ಬಿಡ ಅದಕ್ಕೆ ಎಲ್ಲ ಬರ್ಡಿಲ್ಲ. ಎಲ್ಲ ಫುಲ್ ಬರ್ಡ್ಸ್. ಕೋತಿ ಕಣೆ. ಪ್ರಕೃತಿ ಸುಮ್ಕುತ್ಕ ನಿನ್ನೆ ನೋಡ್ತಾ ಇತ್ತು. ಪ್ರಕೃತಿನೇ ನೋಡ್ತೈತೆ. ಯಾಕಂದ್ರೆ ಯಾರು ನಂತರನೇ ಇದೆ ಫ್ರೆಂಡ್ಸ್ ಅಂತ. ಅಲ್ಲಿ ನೋಡ್ರಿ ಬರ್ಡ್ ಎಷ್ಟು ನೋಡ್ತಿದ್ದೆ. ಏನ್ ಬರ್ಡ್ ಅದು? ಹಾ ಮೂತಿ ನೋಡಿ ಎಷ್ಟು ದೊಡ್ಡದೈತಿ. ಇಲ್ಲ ನೋಡ್ರಿ ಇಲ್ಲಿ ವೈಟ್ ಪಿಕಾಕ್. ಪಿಕಾಕ್ ವೈಟ್ ಪಿಕಾಕ್ ನೋಡಲ್ ಖುಷಿ. ಇದು ತೆಗಿ. ವೈಟ್ ಪಿಕಾಕ್. ಪಿಕಾಕ್ ವೈಟ್ ಪಿಕಾಕ್. ಓ ಚೆನ್ನಾಗಿದೆ ಅಲ್ಲ ಇದು? ಫಸ್ಟ್ ಟೈಮ್ ನೋಡುತ್ತೆ. ಸಕ್ಕತ್ತಾಯ್ತು. ಇಲ್ಲಿ ಮೇಲ್ಗಡೆ ಮೇಲ್ಗಡೆ ಇದ್ಯಾವುದು? ಎಲ್ಲ ಬರ್ಡ್ಸ್. ಚೆನ್ನಾಗಿದೆ ನೋಡಿ ಇದು ಬರ್ಡ್ಸ್ ಅಲ್ಲ. ಬೇಬಿ ಅದು ಇಲ್ಲಿದೆ ನೋಡಿ. ಇಲ್ಲಿ ದೊಡ್ಡ ಪ್ರಕೃತಿ ಇಲ್ಲಿ ಇಲ್ಲಿದೆ. ಇಲ್ಲಿ ನೋಡಿ ಈ ಕಡೆ ಎಷ್ಟಿದಾವ. ಇಲ್ಲಿ ನೋಡಿ ಕಲ್ ತರದ ಅದಕ್ಕೆ ಗೊತ್ತಾಗಲ್ಲ. ಕ್ರೊಕೊಡೈಲ್ ನೋಡ್ಬಾ. ಕ್ರೊಕೊಡೈಲ್ ಯಾರಿಗೆ ಗೊತ್ತಪ್ಪ. ವಾಟರ್ ಬರ್ಡ್ಸ್ ಅಂತಿದೆಲ್ಲ. ವಾಟರ್ ಬರ್ಡ್ಸ್. ಹಾ ಅದೇನಾ ಅದು? ಸೊ ಝೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಕ್ಕಳಿಗೆ ತುಂಬ ಬಿಸಿಲಿತ್ತಲ್ಲ, ಏನಾದರೂ ಐಸ್ ಕ್ರೀಮು ಜ್ಯೂಸ್ ಏನಾದರೂ ಕೊಡ್ಸೋಣ ಅಂತ ಕರ್ಕೊಂಬಂದ್ವಿ. ಸೊ ನನ್ನ ಮಗ ಐಸ್ ಕ್ರೀಮ್ ತಿಂತೀನಿ ಅಂತಂದು ತೊಗೊಂಡು ನನಗೆ ಕೊಟ್ಬಿಟ್ಟ. ನಂಗೆ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ, ಯಾಕಂದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಐಸ್ ಕ್ರೀಮು. ಹಾಗೆ ಝೂನ ಪೂರ್ತಿಯಾಗಿ ನೋಡಿ ಇವಾಗ ಮತ್ತೆ ಸ್ಟಾಪ್ ಹತ್ರ ಬಂದಿದ್ದೀವಿ. ಸೊ ಮತ್ತೆ ಅವರು ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಇದೇ ಥರ ವ್ಯಾನಲ್ಲಿ ಬಂದಿರೋದು ನಾವು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ, ಅವರಿಲ್ಲೆಲ್ಲ ಹೋಗಿದ್ದರು. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.